ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಿಂಪಲಾಗಿ ಮಾಡಿರೋಂಥ ಈರುಳ್ಳಿ ಪೈರಿನ ಸಾಂಬಾರು ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೂಪರ್ ಟೇಸ್ಟಿಯಾಗಿದೆ. ಸ್ವಲ್ಪ ಕೂಡ ಮಸಾಲೆ ರುಬ್ಬದೆ ಮಾಡೋಂಥ ಸಾಂಬಾರಿದು. ಯಾವುದೇ ತೆಂಗಿನಕಾಯಿ ಕೂಡ ಬಳಸಿಲ್ಲ, ರುಬ್ಬೋ ಅವಶ್ಯಕತೆ ಇಲ್ಲ. ದಿಢೀರಂತ ಕೂಡ ಮಾಡ್ಕೊಳ್ಬಹುದು. ತುಂಬ ಟೇಸ್ಟಿಯಾಗಿರುತ್ತೆ. ಯಾರೇ ಬಂದಾಗಲೂ ಕೂಡ ಮಾಡೋದನ್ನು ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ನಾನು ನುಗ್ಗೆಕಾಯಿ ಮತ್ತು ಈರುಳ್ಳಿ ಪೈರು ಎರಡನ್ನೂ ಉಪಯೋಗಿಸಿ ಮಾಡ್ತಾರಂಥದ್ದು. ಇಷ್ಟ ಇದ್ದರೆ ನೀವು ಆಲೂಗೆಡ್ಡೆ ಕೂಡ ಅಥವಾ ಸೀಮೆ ಬದನೆಕಾಯಿ ಕೂಡ ಇದ್ರ ಜೊತೆ ಉಪಯೋಗಿಸ್ಕೊಳ್ಬೋದು, ಚೆನ್ನಾಗಿರುತ್ತೆ. ಮೊದಲಿಗೆ ಒಂದು 3 ನುಗ್ಗೆಕಾಯಿನ ನಾನು ಈ ರೀತಿ ಒಂದು 2 ಇಂಚು ಅಥವಾ 1 ಇಂಚಿನ ಸೈಜ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು 5 ರಿಂದ 6 ಈರುಳ್ಳಿ ಪೈರಿದೆ. ಸ್ವಲ್ಪ ಹೂವು ಬಂದಿದೆ, ಹೂವು ಬಲ್ತಿಲ್ಲ, ಹಾಗಾಗಿ ಹೂವನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹೂವು ಕೂಡ ಸಾಂಬಾರ್ಗೆ ಹಾಕ್ಬೋದು, ಚೆನ್ನಾಗಿರುತ್ತೆ. ಈರುಳ್ಳಿ ಪೈರನ್ನ ತುಂಬ ಕೂಡ ಹಾಕ್ಬಾರ್ದು, ತುಂಬ ಹಾಕಿದ್ರೆ ಸಾಂಬಾರು ಸ್ವೀಟ್ ಆಗಿಬಿಡುತ್ತೆ. ಹಾಗಾಗಿ ಒಂದು 5 ರಿಂದ 6 ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹೂವು ಬಲ್ತಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಒಳಗಡೆ ಬೀಜ ಏನಾದರೂ ಕಪ್ಪಗಾಗಿದ್ದರೆ, ಸ್ವಲ್ಪ ಗಟ್ಟಿ ಇದ್ದರೆ ಹಾಕೋದು ಬೇಡ. ಸಾಫ್ಟಾಗಿದೆ ಹೂವು, ಈಗ ಅರಳಿರೋದ್ರಿಂದ ತುಂಬ ಬಲ್ತಿಲ್ಲ, ಹಾಗಾಗಿ ಅದನ್ನು ಕೂಡ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಪೈರನ್ನು ಕೂಡ 1 ಇಂಚಿನ ಸೈಜ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡನ್ನೂ ತೊಳೆದು ನಂತರ ಬಳಸ್ಕೊಳ್ಳಿ. ನಂತರ ನಾನು ಇಲ್ಲಿ ಒಂದು 1/4 ಕಪ್ಪಷ್ಟು ತೊಗರಿಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ನಿಮಗೆ ತುಂಬ ಸಾಂಬಾರು ಗಟ್ಟಿ ಬೇಕು, ರೊಟ್ಟಿ ಚಪಾತಿ ಜೊತೆ ತಿಂತೀವಿ ಅನ್ನೋದಾದರೆ 1-2 ಸ್ಪೂನಷ್ಟು ಹೆಸರುಬೇಳೆ ಕೂಡ ಇದ್ರ ಜೊತೆಗೆ ಹಾಕ್ಕೊಂಡು ಕೂಗಿಸ್ಕೊಳ್ಬೋದು. ಆವಾಗ ಸಾಂಬಾರು ತುಂಬ ಚೆನ್ನಾಗಿ ಗಟ್ಟಿ ಬರುತ್ತೆ. ಸ್ವಲ್ಪ ಹಳದಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಲೀಟ್ರ್ ನೀರು ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 3 ರಿಂದ 4 ವಿಸಲು ಬೇಳೆನ ಬೇಯಿಸ್ಕೊಳ್ಳೋಣ. ನೀವು ಟೊಮೊಟೊ ಕೂಡ ಬೇಳೆ ಜೊತೆನೇ ಹಾಕಿ ಕೂಡ ಬೇಯಿಸ್ಕೊಳ್ಬಹುದು. ನುಗ್ಗೆಕಾಯಿ ಫ್ರೈ ಮಾಡೋದ್ರಿಂದ ಅದ್ರ ಜೊತೆಗೆ ಸ್ವಲ್ಪ ಸಾಫ್ಟಾಗಿರುತ್ತೆ ಅಂತ ಟೊಮೊಟೊನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಚೆನ್ನಾಗಿ ಬೆಂದಿದೆ, ಅಷ್ಟರಲ್ಲಿ ನಾವು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ 1 ಸ್ಪೂನು, ತುಪ್ಪ ಅರ್ಧ ಸ್ಪೂನು, ಸಾಸಿವೆ ಅರ್ಧ ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಸ್ವಲ್ಪ ಹಿಂಗು ಇಷ್ಟನ್ನು ಹಾಕ್ಕೊಂಡು ಒಂದು ಒಣಮೆಣಸಿನಕಾಯಿ ಮುರಿದು ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ಹೆಚ್ಚಿರಂಥ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ. ಜಜ್ಜಿ ಕೂಡ ಹಾಕ್ಕೊಳ್ಬಹುದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ, ಹೀಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. 1 ಗೆಡ್ಡೆಯಷ್ಟು ಈರುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಕಲರ್ ಚೇಂಜ್ ಆಗೋಷ್ಟು ಈರುಳ್ಳಿನ ಫ್ರೈ ಮಾಡಬೇಡಿ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಹಾಗೆ ಹೆಚ್ಚಿರಂಥ ನುಗ್ಗೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನುಗ್ಗೆಕಾಯಿ ಕೂಡ ಎಣ್ಣೆಯಲ್ಲಿ ಒಂದು 2 ರಿಂದ 3 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ. ಹಾಗೆ ಹೆಚ್ಚಿರಂಥ 2 ಟೊಮೊಟೊ ಮೀಡಿಯಮ್ ಸೈಜು ನಾಟಿ ಟೊಮೊಟೊಣಿದು. ನಿಮಗೆ ಹುಣಸೆ ಹುಳಿ ಇಷ್ಟ ಆಗುತ್ತೆ ಅನ್ನೋದರೆ ಕೊನೆಯಲ್ಲಿ ಹುಣಸೆ ಹುಳಿ ಕೂಡ ಹಾಕೊಳ್ಳೋದಾದರೆ ಟೊಮೊಟೊ ಪ್ರಮಾಣನ ಕಡಿಮೆ ಹಾಕ್ಕೊಳ್ಳಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 2 ರಿಂದ 3 ನಿಮಿಷದಷ್ಟು ಮುಚ್ಚಿಟ್ಟು ಬೇಯಿಸಬೇಕಾಗುತ್ತೆ. ಸಿಮ್ಮಲ್ಲಿ ಮುಚ್ಚಿಡಿ, ತಳ ಹಿಡಿಬಾರ್ದು. ನೀವು ಆಲೂಗೆಡ್ಡೆ ಸೀಮೆ ಬದನೆಕಾಯಿ ಹಾಕೋದಿದ್ರೆ ಅದನ್ನು ಕೂಡ ಇದ್ರ ಜೊತೆಗೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ನೋಡಿ, ಪೂರ್ತಿ ಟೊಮೊಟೊ ಸಾಫ್ಟ್ ಆಗಿದೆ. ಈ ಥರ ಟೊಮೊಟೊ ಸಾಫ್ಟ್ ಆದರೆ ಸಾಂಬಾರು ರುಚಿ ಕೂಡ ಚೆನ್ನಾಗಿರುತ್ತೆ. ನಾವಾಗಲೇ ಹೇಳ್ದಂಗೆ ಹುಣಸೆ ಹುಳಿ ಹಾಕೋದಿದ್ರೆ 1 ಟೊಮೊಟೊನ ಹಾಕ್ಕೊಂಡು ಕೊನೆಯಲ್ಲಿ ಹುಣಸೆ ರಸ ಕೂಡ ಹಾಕ್ಕೊಳ್ಬಹುದು. ನಂತರ ಒಂದು 1/4 ಇಂಚಷ್ಟು ಶುಂಠಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನಾವು ಇಮಿಡಿಯೇಟಾಗಿ ಅಲ್ಲಲ್ಲೇ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಿಂತ ಈ ಪೇಸ್ಟ್ ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ಬೇಳೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದೇ ಸಾಂಬಾರು ಪುಡಿನಲ್ಲಿ ಖಾರದ ಪುಡಿ ಕೂಡ ಮಿಕ್ಸ್ ಆಗಿರುತ್ತೆ. ಬೇಳೆ ಸಾಂಬಾರು ಪುಡಿ ಅಂದರೆ ಖಾರ ಎಲ್ಲ ಮಿಕ್ಸ್ ಆಗಿರೋಂಥ ಪುಡಿ, ಹಾಗಾಗಿ ಸಪ್ರೇಟಾಗಿ ಖಾರ ಅಂತ ಏನು ಹಾಕೋದಕ್ಕೆ ಹೋಗಲ್ಲ. ಅದನ್ನು ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಮ್ಮನೆ ಅಳತೆಗೆ ಒಂದು 4 ಜನಕ್ಕಾಗಷ್ಟು ಸಾಂಬಾರಿದು. ಅದಕ್ಕೆ ಸ್ವಲ್ಪ ಬೆಚ್ಚಗಿರೋಂಥ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಒಗ್ಗರಣೆ ಮಾಡಿದಾಗೆಲ್ಲ ತಣ್ಣೀರು ಹಾಕಬೇಡಿ, ಸ್ವಲ್ಪ ಕುದಿಸಿರೋಂಥ ನೀರು, ಬಿಸಿ ಇರೋ ನೀರನ್ನ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಹದ ನೋಡ್ಕೊಳ್ಳಿ. ಸಾಂಬಾರು ಪುಡಿ ಹಾಕಿರೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿ ಆಗ್ತಿದೆ. ನುಗ್ಗೆಕಾಯಿ ಕೂಡ ಇನ್ನೂ 50% ಬೇಯಬೇಕು. ಹಾಗಾಗಿ ಒಂದು 300 ml ಅಷ್ಟು ನೀರನ್ನ ಹಾಕ್ಕೊಂಡು ಮುಚ್ಚಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಆವಾಗವಾಗ ಕೈ ಆಡಿಸ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ಇರಿ. ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ, 3 ವಿಸಲ್ ಕೂಗಿಸಿದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಹೆಸರುಬೇಳೆ ಹಾಕ್ಕೊಂಡ್ರೆ ಇನ್ನೂ ಗಟ್ಟಿ ಬರುತ್ತೆ, ದಾಲ್ ಫ್ರೈ ಥರ. ರೊಟ್ಟಿ ಚಪಾತಿಗಾದರೆ ಆ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನುಗ್ಗೆಕಾಯಿ ಕೂಡ ಒಂದು 80% ಬೆಂದಿದೆ, ಚೆನ್ನಾಗಿ ಬೆಂದಿದೆ, ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಬೇಳೆ ಬೇಯಿಸಿರೋಂಥ ನೀರು ಮತ್ತು ಬೇಳೆ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀವು ಸಾಂಬಾರು ಎಷ್ಟು ಹದಕ್ಕೆ ಬೇಕಾಗುತ್ತೆ ನೋಡ್ಕೊಂಡು ಹೆಚ್ಚಿಸ್ಕೊಳ್ಳಿ. ನಾನು ಆವಾಗಲೇ ಹೇಳ್ದಂಗೆ ನೀವು ಮುದ್ದೆ ಅನ್ನಕ್ಕಾದ್ರೆ ಈ ಹದ ಸಾಕಾಗುತ್ತೆ. ರೊಟ್ಟಿ ಚಪಾತಿಗಾದ್ರೆ ಇನ್ನು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು, ಅಥವಾ ದಾಲ್ ಫ್ರೈ ಥರ ಮಾಡ್ತೀವಿ ಅಂದರೆ ಅದಕ್ಕೂ ಕೂಡ ಇನ್ನು ಸ್ವಲ್ಪ ಗಟ್ಟಿ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೆಸರುಬೇಳೆ ಅಥವಾ ತೊಗರಿಬೇಳೆನೇ ಜಾಸ್ತಿ ಹಾಕ್ಕೊಂಡ್ರೆ ಸಾಂಬಾರು ಚೆನ್ನಾಗಿ ಹದವಾಗಿರುತ್ತೆ. ಕೊನೆಯಲ್ಲಿ ನಾನು ಈರುಳ್ಳಿ ಪೈರನ್ನ ಹಾಕ್ಕೊಳ್ತಾ ಇರೋಂಥದ್ದು. ಈರುಳ್ಳಿ ಪೈರು ಬೇಗ ಬೇಯುತ್ತೆ, ಹಾಗಾಗಿ ಕೊನೆಯಲ್ಲಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಆವಾಗಲೇ ಹೇಳ್ದಂಗೆ ತುಂಬ ಹಾಕಬೇಡಿ, ತುಂಬ ಹಾಕಿದ್ರೆ ಸಾಂಬಾರು ಸ್ವೀಟ್ ಆಗಿಬಿಡುತ್ತೆ. ಹಾಗಾಗಿ ಒಂದು 5-6 ಪೈರು ಹಾಕಿದ್ರೆ ಸಾಕು, ಅದರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಪೈರು ಹೂವು ಎಲ್ಲ ಹಾಕ್ಬಿಟ್ಟು ಒಂದು 3 ರಿಂದ 4 ನಿಮಿಷದಷ್ಟು ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಪೈರು ಚೆನ್ನಾಗಿ ಬೆಂದಿದೆಯಾ ನೋಡ್ಕೊಳ್ಳಿ. ಚೆನ್ನಾಗಿ ಬೆಂದ ನಂತರನೇ ನೀವು ಕೊತ್ತಂಬರಿ ಸೊಪ್ಪು ಹಾಕಬೇಕಾಗುತ್ತೆ. ಬೇಗ ಬೇಯುತ್ತೆ ಈರುಳ್ಳಿ ಪೈರು ಬೆಂದ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಇಷ್ಟೇ ಸಾಂಬಾರು. ನೋಡಿದ್ರಲ್ಲ ಈ ಸಾಂಬಾರನ್ನ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ.
ತುಂಬಾ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ಪೈರು ಹಾಕಿರೋದ್ರಿಂದ ಇದ್ರ ರುಚಿನೇ ಬೇರೆ, ಹಾಗೆ ಇದ್ರ ಪರಿಮಳ ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ಕುಂಬಳಕಾಯಿ ಕೂಡ ಹಾಕೋದು ಒಂದು 2 ಪೀಸಷ್ಟು ತುಂಬ ರುಚಿಯಾಗಿರುತ್ತೆ. ನೋಡಿರಲ್ಲ ಎಷ್ಟು ಸಿಂಪಲಾಗಿ ಮಾಡಬಹುದು ಸಾಂಬಾರನ್ನ ಅಂತೇಳಿ. ನೀವು ಕೂಡ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ ಯು.